ವಸ್ತು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಇನ್ನು ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. IPL ಕಡೆಯಿಂದ IPL ಸ್ಕೆಡ್ಯೂಲ್ ಇವಾಗ ರೀಸ್ಕೆಡ್ಯೂಲ್ ಆಗಿದೆ. 2 ಮ್ಯಾಚ್ದು ಯಾವಾಗ ಯಾವ ಮ್ಯಾಚ್ ಅಂತ ಹೇಳ್ಬಿಡ್ತೀನಿ. ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಮತ್ತಷ್ಟು ಬೇಗ ಅಪ್ಡೇಟ್ಸ್ಗಳು ಬೇಕು ಅಂದರೆ IPL ರಿಲೇಟೆಡ್. ಸೊ ಓಕೆ, ಯಾವ ಸ್ಕೆಡ್ಯೂಲ್ ಅಂತಂದ್ರೆ ನಮ್ಮ RCB ಇದೇನಲ್ಲ, ನಮ್ಮ RCB ಮ್ಯಾಚ್ ರೀಸ್ಕೆಡ್ಯೂಲ್ ಆಗಿಲ್ಲ. ಇಲ್ಲಿ KKR ವರ್ಸಸ್ RR ಮ್ಯಾಚ್ ಜೊತೆಗೆ GT ವರ್ಸಸ್ DC ಮ್ಯಾಚ್ ಏನಿತ್ತು, ಇವೆರಡು ಮ್ಯಾಚು ಹಿಂದೆ ಮುಂದೆ ಆಗಿದೆ ಅಂತ ಹೇಳಬೇಕು. KKR ವರ್ಸಸ್ RR ಮ್ಯಾಚ್ ಏನಿತ್ತು ಇದು ಹಿಂದೆ ಸ್ಕೆಡ್ಯೂಲ್ ಆಗಿದ್ದು ಏಪ್ರಿಲ್ 17ನೇ ತಾರೀಕು ಆಗಬೇಕು ಅಂತ, ಅದು ಇವಾಗ ಏಪ್ರಿಲ್ 16ನೇ ತಾರೀಕು ಆಗುತ್ತೆ. GT ವರ್ಸಸ್ DC ಮ್ಯಾಚು 16ನೇ ತಾರೀಕು ಆಗಬೇಕಾಗಿತ್ತು. ಸೊ ಇದು ಪೋಸ್ಟ್ಪೋನ್ ಆಗಿದೆ, ಒಂದು ಪ್ರೀಪೋನ್ ಆಗಿದೆ, ಒಂದು ಪೋಸ್ಟ್ಪೋನ್ ಆಗಿದೆ ಅಷ್ಟೇನೆ, ಹಿಂದೆ ಮುಂದೆ ಆಗಿದೆ. GT ವರ್ಸಸ್ DC ಇವಾಗ ಮುಂದೆ ಆಡ್ತಾರೆ. KKR ವರ್ಸಸ್ RR ಇವಾಗ 17ನೇ ತಾರೀಕು ಆಡ್ತಾರೆ. 16ನೇ ತಾರೀಕು 17ನೇ ತಾರೀಕು ಇಂಟರ್ಚೇಂಜ್ ಆಗಿದೆ ಅಂತ ಹೇಳಬೇಕು. ಸೊ ರೀಸನ್ಸ್ನ ಏನು BCCI ಮೆನ್ಷನ್ ಮಾಡಿಲ್ಲ, ಇದೇ ಪರ್ಟಿಕ್ಯುಲರ್ ರೀಸನ್ನಿಂದ ನಾವು ಅದು ಮಾಡ್ತಿದ್ದೀವಿ, ಇದು ಮಾಡ್ತೀವಿ, ರೀಸ್ಕೆಡ್ಯೂಲ್ ಮಾಡಿದ್ದೀವಿ ಅಂತ. ಸೊ ಟಕಾರನಾಗ ಒಂದು ಅಪ್ಡೇಟ್ನ ಬಿಟ್ಟರು, ರೀಸ್ಕೆಡ್ಯೂಲ್ ಆಗಿದೆ ಇವೆರಡು ಮ್ಯಾಚು ಅಂತ ಅಷ್ಟೇನೆ. ಇನ್ನೂ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ. ಬೆನ್ ಸ್ಟೋಕ್ಸ್ IPL ಇಂದ ಈಚೆಗಡೆ ಉಳ್ಕೊಂಡ್ರು. ನಾನು ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ನಾನು ವರ್ಲ್ಡ್ ಕಪ್ ಆಡಬೇಕು ಅಂತ ಈಚೆಗಡೆ ಉಳ್ಕೊಂಡ್ರು. ಬಟ್ ಇವಾಗ ಬರ್ತಿದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟು. ಬೆನ್ ಸ್ಟೋಕ್ಸ್ ಅವರು ಒಂದು ದೊಡ್ಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ಕ್ರಿಕೆಟ್ ಒಂಥರ ಸ್ಟನ್ ಆಗೋಗ್ಬಿಡ್ತು ಕೊಟ್ಟಂತ ಅಪ್ಡೇಟ್ನ ಕೇಳಿ. ನಾನು T20 ವರ್ಲ್ಡ್ ಕಪ್ನ ಆಡ್ತಾ ಇಲ್ಲ ಗುರು ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ಏನಕ್ಕೆ ಅಂತಂದರೆ ಅವರು ರಿಮಾಡೆಲಿಂಗ್ ಆಗ್ತಾ ಇದ್ದಾರಂತೆ, ಎಲ್ಲ ಒಂದು ಸ್ವಲ್ಪ ಟಿಂಕರಿಂಗು, ಪೇಂಟಿಂಗು, ವೆಲ್ಡಿಂಗ್ ಎಲ್ಲ ಮಾಡ್ಕೊಂತಿರಂತೆ ಅವ್ರ ಬಾಡಿಗೆ. ಆಲ್ರೌಂಡರ್ ಆಗಿ ನಾನು ಫ್ಯೂಚರಲ್ಲಿ ಆಡಬೇಕು ಅಂತಂದರೆ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸು, ಅಂದರೆ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಆಡ್ತಾರೋ ಆಡೋದಿಲ್ವೋ ಗೊತ್ತಿಲ್ಲ, ODI ಮತ್ತೆ ಆಡ್ತಾರೋ ಆಡೋದಿಲ್ವೋ ಅಂತ ಗೊತ್ತಿಲ್ಲ ನಿಮಗೆ. ಬಟ್ ಆದರೂ ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ನಾನು ಆಡಬೇಕು ಅಂತ ಅಂದರೆ, ಆಲ್ರೌಂಡ್ರಾಗಿ ಆಡಬೇಕು ಅಂದರೆ, ನಾನು ಬೌಲಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ, ನಾನು ಫಿಟ್ನೆಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು. ನಾನು ಇವಾಗ IPL ಇಂದ ಏನು ಈಚೆಗಡೆ ಉಳಿದಿದ್ದೀನಿ, ನನಗೆ ಕಂಟಿನ್ಯೂ ಮಾಡ್ತೀನಿ. T20 ವರ್ಲ್ಡ್ ಕಪ್ನ ಕೂಡ ಈ ಸಲ ಆಡೋದಿಲ್ಲ. ಸೊ ಅಲ್ಲಿ ಮಾರ್ನಿಂಗ್ ಮಾಡ್ಕೊಂಡಿರ್ತೀನಿ. ವರ್ಲ್ಡ್ ಕಪ್ ಆದಮೇಲೆ ನಾನು ಬಂದುಬಿಟ್ಟು ಮತ್ತೆ ಆಡ್ತೀನಿ. ಮತ್ತೆ ಒಂಥರ ಹೊಸ ಬೆನ್ ಸ್ಟೋಕ್ಸ್ನ ನೀವು ನೋಡೋದಕ್ಕೆ ಸಿಗುತ್ತೆ. ಮುಂಚೆ ಯಾವ ಥರ ಬೆನ್ ಸ್ಟೋಕ್ಸ್ ಇದ್ನೋ, ಬೌಲಿಂಗ್ ಮಾಡ್ತಾ ಇದ್ದಂಥ ಬೆನ್ ಸ್ಟೋಕ್ಸು, ಬೌಲಿಂಗಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದಂಥ ಬೆನ್ ಸ್ಟೋಕ್ಸು ನೋಡೋದಕ್ಕೆ ಸಿಗ್ತಾನೆ ನಿಮಗೆ. ನಾನು ಟೈಮ್ ತೊಗೊತೀನಿ ಸ್ವಲ್ಪ ಅಂತ ಹೇಳಿದ್ದಾರೆ. ಸೊ ಅದರಿಂದ ಬೆನ್ ಸ್ಟೋಕ್ಸು ಅವೈಲೇಬಲ್ ಇಲ್ಲ T20 ವರ್ಲ್ಡ್ ಕಪ್ಗೆ. ಇದು ಬೇರೆ ಟೀಮ್ಗಳಿಗೆಲ್ಲ ಒಂಥರ ಅಡ್ವಾಂಟೇಜ್ ಅಂತ ಹೇಳ್ಬೇಕು. ಯಾಕಂದರೆ ಬೆನ್ ಸ್ಟೋಕ್ಸ್ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ಗಳನ್ನ ಗೆಲ್ಸೋ ಅಂಥ ಪ್ಲೇಯರು ಅಟ್ ಎನಿ ಗಿವನ್ ಡೇ. ಸೊ ಖುಷಿಯಾಗಿರ್ತಾರೆ ಎಲ್ಲರೂ. ಬೇರೆ ಟೀಮ್ಗಳು ಇಂಗ್ಲೆಂಡ್ಗೆ ಒಂಥರ ಬಿಗ್ ಬ್ಲೋ ಅಂತ ಹೇಳಬೇಕು. ನಿಮಗೆ ಏನನ್ಸುತ್ತೆ ಬೆನ್ ಸ್ಟೋಕ್ಸ್ ಅವರು T20 ವರ್ಲ್ಡ್ ಕಪ್ನ ಆಡೋದಿಲ್ಲ ಅಂತ ಹೇಳೋದು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.